ಸಿದ್ದರಾಮಯ್ಯನವರು ಇದು ಸೈನಿಕರಿಗೆ ಸೇರಿದ್ದು ಶ್ರೇಯಸ್ಸು ಅಂತ ಹೇಳಿ ಭಾಳ ಓತಪ್ರೋತವಾಗಿ ಹೇಳ್ತಾ ಇದ್ದಾರೆ. ಸರ್, ಖಂಡಿತ ಈ ಶ್ರೇಯಸ್ಸು ಸೈನಿಕರಿಗೆ ಸೇರಿದ್ದು ಸರ್. ನಾವು ಅದರೊಳಗಡೆ ಎರಡು ಮಾತೇ ಇಲ್ಲ. ಆದರೆ ಪಂಚ ಗ್ಯಾರಂಟಿ 200 ಯೂನಿಟ್ ಕರೆಂಟ್ ಕೊಡ್ತೀನಿ, ಮಾದಪ್ಪ ನಿಂಗೂ 200 ಯೂನಿಟ್ ಕೊಡ್ತೀನಿ ಕಣಪ್ಪ, ನಿಂಗೂ ಫ್ರೀ ಕಣಯ್ಯ, ಕಾಕಾ ಪಾಟೀಲ ನಿನ್ನ ಹೆಂಡ್ರಿಗೂ 2000 ರೂಪಾಯಿ ಬರುತ್ತೆ, ನನ್ನ ಹೆಂಡ್ರಿಗೂ 2000 ರೂಪಾಯಿ ಬರುತ್ತೆ ಅಂತೆಲ್ಲ ಹೇಳ್ತಿರಲ್ಲ ಸರ್. ಇದು ಯಾರು ದುಡ್ಡು ಸರ್? ಇದು ನಿಮ್ಮನೆದ? ನಾ ಕೊಟ್ಟೆ ಅಂತ ಪ್ರತಿ ಸರಿ ಹೇಳ್ತೀರಿ. ಅನ್ನ ಭಾಗ್ಯ ಕೊಟ್ಟೆ, ಶಾದಿ ಭಾಗ್ಯ ಕೊಟ್ಟೆ ಅಂತ ಹೇಳ್ತಿರಲ್ಲ. ಇದು ಯಾರು ದುಡ್ಡು ಸರ್? ಇದು ತೆರಿಗೆದಾರದಲ್ವಾ? ಹಾಗಾದ್ರೆ ತೆರಿಗೆದಾರರಿಗೆ ತಾಂಕ್ ಮಾಡಿ. ನೀವು ಸರ್ಕಾರ ತೆರಿಗೆದಾರರ ಹಣವನ್ನು 2000 ರೂಪಾಯಿನ ಮಹಿಳೆಯರಿಗೆ ಕೊಟ್ಟು ಉಚಿತವಾಗಿ ಅನ್ನ ಕೊಡ್ತೀವಿ, ಅಕ್ಕಿ ಕೊಡ್ತೀವಿ ಅಂತ ಹೇಳ್ತೀರಿ. ಹಾಗೆ 200 ಯೂನಿಟ್ ಫ್ರೀ ಕೊಡ್ತೀವಿ ಅಂತ ಹೇಳಿದಾಗ ಅದು ನಿಮ್ಮದು ಅನ್ನೋ ರೀತಿಯಲ್ಲಿ ನಾನು ತಂದಿದ್ದು ಅಂತೀರಿ. ಏನು ಸಿದ್ದರಾಮಯ್ಯನ ಹುಂಡಿನಲ್ಲಿ ಯಾವ ಹೊಲದಲ್ಲಿ ನೀವು ಚಿನ್ನದ ಆಲೂಗಡ್ಡೆನೋ ಏನಾರು ಬೆಳೆದ್ಬಿಟ್ಟು ಅಥವಾ ಚಿನ್ನದ ಕಬ್ಬನ್ನೇನೋ ಬೆಳೆದ್ಬಿಟ್ಟು ಮಾರಾಟ ಮಾಡಿಬಿಟ್ಟು ಜನ ಕೊಡ್ತಾಯಿದ್ದೀರಾ? ಅದು ಮಾತ್ರ ನಿಮ್ಮದು. ಅದೇ ಸಿದ್ದರಾಮಯ್ಯನವರೇ, 2008ರಲ್ಲಿ ಮುಂಬೈ ಅಟ್ಯಾಕ್ ಆಯಿತು. 180ಕ್ಕಿಂತ ಹೆಚ್ಚು ಜನ ಭಾರತೀಯರು ಸತ್ತೋದ್ರು. ಆಗ ತುಕಾರಾಮ್ ಓಂಬ್ಳೆ ಅಂತ ಒಬ್ಬ ಕಾನ್ಸ್ಟೇಬಲ್ಲು ಅಜ್ಮಲ್ ಕಸಬನ್ನು ಜೀವನ ಕೊಟ್ಟುಬಿಟ್ಟು ಹಿಡ್ದ. ಕೈಯಲ್ಲಿ ಸಾಕ್ಷ್ಯ ಇತ್ತು. ಆದರೆ ಕಾಂಗ್ರೆಸ್ ಒಂದು ಹುಲ್ಲು ಕಡ್ಡಿನೂ ಎತ್ತಲಿಲ್ಲ ರೀ. ಅವತ್ತು ನೀವೇ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡ್ಬೋದಿತ್ತು. ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬು ಇತ್ತು. ಅವತ್ತು ವಾಜಪೇಯಿ 98ಅಲ್ಲೇ ಟೆಸ್ಟ್ ಮಾಡಿದರು. ಇಷ್ಟೆಲ್ಲ ಆಗಿದ್ಮೇಲೂ ನೀವು ಯಾಕೆ ಅಟ್ಯಾಕ್ ಮಾಡಲಿಲ್ಲ? ಏನೂ ಮಾಡ್ದಲೆ ಇವತ್ತು ಮೋದಿಯವರು ಬಂದು ಒಂದು ನಿರ್ಧಾರವನ್ನು ತೊಗೊಂಡ್ರು. ಅದರ ಶ್ರೇಯಸ್ಸು ಜನ ಅವರಿಗೆ ಒಂದು ಗಟ್ಟಿ ನಾಯಕತ್ವಕ್ಕೋಸ್ಕರ ಕೊಡ್ತಾಯಿದ್ರು. ನಿಮ್ಗೆ ಹೊಟ್ಟೆ ಅವ್ರಿಗೆ ಯಾಕೆ ಸರ್? 1971ರಲ್ಲಿ ಬಾಂಗ್ಲಾದೇಶವನ್ನು ಪ್ರತ್ಯೇಕವನ್ನು ಮಾಡಿದಾಗ ಇಂದಿರಾ ಗಾಂಧಿ ಅವ್ರಿಗೆ ಕ್ರೆಡಿಟ್ ಕೊಡಲಿಲ್ವಾ ಸರ್? ಅದೇ ರೀತಿ 62ರಲ್ಲಿ ಭಾರತ ಸೋತ ಕೂಡಲೇ ಚೈನಾದ ವಿರುದ್ಧ ಅದರ ಕ್ರೆಡಿಟ್, ಅದರ ಶ್ರೇಯಸ್ಸು, ಕೆಟ್ಟ ಶ್ರೇಯಸ್ಸನ್ನು ಕೂಡ ನಿಮ್ಮ ನೆರವಿಗೆ ಸಿಗ್ತಲ್ವಾ? ಒಳ್ಳೆ ನಾಯಕತ್ವವನ್ನು ಕೊಟ್ಟಾಗ ಸಹಜವಾಗಿ ಜನ ಅದರ ಶ್ರೇಯಸ್ಸನ್ನು ನಾಯಕತ್ವ